ನಾವು ಹಿಂಗೇನೋ ಆ್ಯಕ್ಟಿಂಗ್ ಹೇಳ್ಕೊಡ್ತೀವಿ ಅಂತಂದರೆ ನಾವು ರಂಗಾಯಣದ ಥರ ಅಥವಾ ಮತ್ತೊಂದ್ರ ಥರ ಫ್ರೀಯಾಗಿ ಹೇಳ್ಕೊಡೋಕ್ಕಾಗಲ್ಲ. ಈಗ ಸರ್ಕಾರಿ ಸಂಸ್ಥೆ ಅಲ್ಲ. ಆಮೇಲೆ ನಮ್ಗೆ ಅನುದಾನಗಳು ಬಂತು ಇಲ್ಲ ಅಂದ್ರೆ ಇಲ್ಲ. ನನಗೆ ರಂಗಭೂಮಿಯ ನೆಲೆಯಿಂದ ಇಡೀ ಜಗತ್ತಿನ ಎಲ್ಲ ಪಾಲಿಟಿಕ್ಸ್ನೂ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಆಗೋದು. ಪಾಲಿಟಿಕ್ಸನ್ನ ರಂಗಭೂಮಿಗೆ ತರಬಾರ್ದು. ಯಾರವನಿಂದ ಇಳಿಬೇಡ, 30 ಎಲ್ಲರ ಮುಂದೆ ಓಡಾಡಿದ್ರೆ ನೀನು ಚೀಪ್ ಆಗ್ಬಿಡ್ತೀವಿ, ನಟ ಎಲ್ಲರ ಮುಂದೆ ಕಾಣಿಸ್ಕೋಬಾರ್ದು ನಂಗೆ ಬೈಯೋರು ಕನಸ್ಕಾರ ಎಲ್ಲ ಮಾಡೋಕೆ. ಸರ್ ಮೊನ್ನೆ ರಶ್ಮಿಕಾ ಮಂದಣ್ಣ ಹೀರೋಯಿನ್ಗೆ ತೆಲುಗಿನಲ್ಲಿ ಒಂದು ತಂದೆ ರೋಲ್ ಮಾಡ್ತೀರಾ ಅಂತ ಒಂದು ಆಫರ್ ಬಂದಿತ್ತು. ಬರ್ತಾ ಈಗ ತುಂಬ ಜಾಸ್ತಿ ಬರೋಕ್ಕೆ ಶುರು ಆಗ್ಬಿಟ್ಟಿದೆ. ಒರಿಜಿನಲ್ ಟ್ರೈನ್ ಫಾಸ್ಟ್ ಆಗುತ್ತೆ, ಅದ್ರ ಮುಂದೆ ಕೈ ಮುಕ್ಕೊಂಡು ನಾನು ನಿಂತಿರ್ತೀನಿ. ಮೊದಲನೇ ಟ್ರೈನ್ ಪಾಸ್ ಆಯಿತು, ಅದೊಂದು 30-40 ಸ್ಪೀಡಲ್ಲಿ ಇದ್ದಿರ್ಬೋದು ಅಷ್ಟೇ. ಎರಡನೇದು ಒಂದು 2000-3000 ಸ್ಪೀಡ್ ಇತ್ತು ಅನ್ನೋದು ಗೊತ್ತಿಲ್ಲ. ಕೈ ಮುಗಿತಾ ಹಿಂಗೆ ನಿಂತಿದ್ದೆ ನಾನು, ಹಿಂಗೆ ಹೊಡ್ಕೊಂಡೋಯ್ತು. ಇಲ್ಲಿಗೆ ಹೊಡೆದ್ಬಿಡ್ತು ಸರ್ ಟ್ರೈನ್. ಇದು ಆಪರೇಷನ್ ಟ್ರೈನ್ ಹೊಡೆದು ಬದುಕು ಬಂದಿದ್ದೀನಿ. ಅವರು ಎಲ್ಲ ಕನ್ನಡ ಚಿತ್ರರಂಗದ ಎಲ್ಲ ಹೀರೋಗಳ ಜೊತೆಲೂ ಫ್ರೆಂಡಾಗಿ ಆ್ಯಕ್ಟ್ ಮಾಡಿದಂಥ ಸೌಭಾಗ್ಯ ಆ್ಯಂಡ್ ದೌರ್ಭಾಗ್ಯ ಎರಡೂ ನಂದೇನೆ. ಸರ್ ಶಿವರಾಜ್ ಕುಮಾರ್ಗೂ ಫ್ರೆಂಡ್ ಅಂತೆ, ರಾಘವೇಂದ್ರ ರಾಜ್ಕುಮಾರ್ಗೂ ಫ್ರೆಂಡ್, ಶಿವರಾಜ್ ಕುಮಾರ್ಗೆ ಜನ್ಮದ ಜೋಡಿ ಫ್ರೆಂಡ್. ಈ ಥರದ್ದು ಅನೇಕ ಘಟನೆಗಳು. ಅಂದರೆ ಮರಾನಿಟ್ಟು ಆಮೇಲೆ ನಾನು ಮರಾನಿಟ್ಟು ಹೋಗ್ತಾರೆ ಕಾರಲ್ಲಿ ಹೊರಟರು, ಹಿಂಗೆ ಸರ್ ಥ್ಯಾಂಕ್ ಯು ಸರ್ ಅಂದೆ. ಯಾಕೆ ಅಂದರೆ ಮತ್ತೆ ಅಲ್ಲ ಸರ್ ನೀವು ಬಂದಿದ್ರಲ್ಲ, ನಾನು ಎಲ್ಲಿ ಬಂದಿದ್ದೆ, ನಾನು ಬಂದಿಲ್ಲ ಅವ್ರು ಹೊರಟೋದು. ವಿಷ್ಣು ಸರ್ ನನಗೆ ಇದೇನಪ್ಪ ಕಾರಲ್ಲಿ ಬಂದಿದ್ದೌದು ಮಾಡಿದ್ದೌದು ಅಂತ. ಗ್ರಾಚಾರಕ್ಕೆ ಆವಾಗ ಪತ್ರಕರ್ತರು ಒಂದಷ್ಟು ಜನ ಎಲ್ಲ ಫ್ರೆಂಡ್ಸ್ಗಳು ಎಲ್ಲ ಗೊತ್ತಿದ್ದು ಏನಾಗೋಯ್ತು, ಮಾರನೇ ದಿವಸ ಆಲ್ ಪೇಪರ್ ಓಕೆ ವಿಷ್ಣು ಸರ್ ಬಂದಿದ್ದರು, ಈ ಥರ ರಂಗಶಾಲೆ ಮೈಸೂರಿನಲ್ಲಿ ಗಿಡ ನೆಟ್ಕೊಟ್ಬಿಡೋರು ಅಂತ. ನನಗೆ ಆಮೇಲೆ ಮಾತಾಡ್ಮೇಲೆ ಎಲ್ಲಿ ಸಿಕ್ಕಿದ್ರು, ಬನ್ನಿ ಇಲ್ಲ ರಮೇಶ್ ನೀವು ಪ್ರೆಸ್ನವರ? ಇಲ್ಲ ಸರ್, ಪ್ರೆಸ್ಗೂ ನಿಮಗೂ ಸಂಬಂಧ ಇಲ್ಲ. ಮತ್ತು ಹಂಗೆ ಎಲ್ಲ ಪೇಪರಲ್ಲೂ ಕವರ್ ಆಗಿದೆಯಲ್ಲ ಯಾವ ಥರ ಅಂದ್ರೆ ಸರ್ ಯಾರೋ ಬಂದು ಎಲ್ಲ ಯಾರೋ ಎಲ್ಲಿ ಬಂದು ನೀವೇ ಬರೆದ್ಬಿಟ್ಟು ಕಳಿಸಿರ್ತೀರಿ. ಇಲ್ಲ ಗೊತ್ತಿಲ್ಲ ಸರ್ ನಮ್ಮನ್ನು ಯಾರು ಇರೋದು. ಚೆನ್ನಾಗಾಗಲಿ ಅಷ್ಟೇ, ಒಳ್ಳೆಯದು. ಚೆನ್ನಾಗಿ ಮಾಡಿದ್ರೆ ಸಂತೋಷ, ಚೆನ್ನಾಗಾಗಿದವ್ರು ನನ್ನ ಬೈಕೋಬಾರ್ದು ಏನು. ಇಲ್ಲ ಸರ್ ಅಂದೆ. ಹೆಂಗೆ ರಮೇಶ್ ಜೋಕು ಹೊಡೆದ್ಬಿಡ್ತದೆ ಸರ್. ನಮಗೆ ಎಲ್ಲ ದೊಡ್ಡ ಯಾವುದಾದ್ರು ಹೀರೋಗಳ ಜೊತೆಲಿ ಕೆಲಸ ಮಾಡುವಾಗ ಕಾಲು ಎಳಿತಾ ಇದ್ದಿದ್ದು ಕೂಡ ಅವರು ನಮ್ಗೆ ಗೊತ್ತಾಗಲ್ಲ. ನಾವು ಸಣ್ಣ ಹುಡುಗರಲ್ಲ ಸರ್. ನಮ್ಗೆ ಇವತ್ತು ಹಿರಿಯ ಅಂತ 60 ವರ್ಷ ದಾಟಿದಕ್ಕೆ ಎಲ್ಲ ಒಂದು ಪಟ್ಟ ಕೊಟ್ಬಿಟ್ರು. ಆದರೆ ಇಲ್ಲ, ನನಗೆ ಇನ್ನೂ ಆಶ್ಚರ್ಯ ಅದು, ಮೊನ್ನೆ ಆ ಮೆಟ್ಲಲ್ಲಿ ರವಿಚಂದ್ರನ್ ಕೂತ್ಕೊಂಡು ನೋಡಿದ್ರು. ಹೌದು ಸರ್, ಹೌದು. ನಂಗೆ ಅದೊಂದು ಹೆಂಗೆ ಅದು ಸರ್ ವಿಸ್ಮಯ ಸರ್, ಇದು ನಂಗೆ ಅರ್ಥನೇ ಆಗ್ತಲ್ಲ. ನನಗೆ ವಿಸ್ಮಯ. ನನಗೆ ಎಲ್ಲರೂ ಉಂಟಾ ಯಾರವನಿಂದ ಇಳಿಬೇಡ, 30 ಎಲ್ಲರ ಮುಂದೆ ಓಡಾಡಿದ್ರೆ ನೀನು ಚೀಪ್ ಆಗ್ಬಿಡ್ತೀವಿ, ನಟ ಎಲ್ಲರ ಮುಂದೆ ಕಾಣಿಸ್ಕೋಬಾರ್ದು ನಂಗೆ ಬೈಯೋರು ಕನಸ್ಕಾರ ಎಲ್ಲ ಮಾಡೋಕೆ. ಟಿವಿಗೆ ಇನ್ನೊಂದ್ಸರಿ ನಿನ್ನ ಮುಖ ತೋರಿಸೋ ಹೊಡೆದ್ಬಿಡ್ತೀನಿ ಮಗನೇ, ನಿಮ್ಮನ್ನೆಲ್ಲ ಪುಕ್ಕಟೆ ನೋಡ್ಕೊಂಡ್ರೆ ದುಡ್ಡು ಕೊಟ್ಬಿಟ್ಟು ಯಾಕೆ ನೋಡೋ ಜನ ನೋಡ್ತಾರೆ ಅಂತ ನಮ್ಮ ಪ್ರೊಡ್ಯೂಸರ್ಸ್ ಎಲ್ಲ ಮಾತಾಡ್ತಾ ಇರ್ತಾರೆ ಪಾಪ. ಅದು ಸುಳ್ಳು ಅಂತ ಗೊತ್ತಾಗುತ್ತೆ. ಎಲ್ಲರೂ ಕೈಲಿ ಮೊಬೈಲ್ ಬಂದಮೇಲೆ ಯೂಟ್ಯೂಬಲ್ಲಿ ಎಲ್ಲರ ಕೈಲಿ ಯಾಕೆ ಸರ್ ಬೇರೆ ಟಿವಿಗೆ ಮಂತದ್ದು ಸರ್? ಹಂಗಲ್ಲ ಸರ್, ಅದು ನಮಗೆ ಸಿನಿಮಾದಲ್ಲೇ ಒಳ್ಳೆ ರೋಲ್ ಕೊಟ್ಟು ಒಳ್ಳೆ ದುಡ್ಡು ಕೊಟ್ಟು ನಂಬಿಕಸ್ತರನ್ನು ಕೊಟ್ಟರೆ ಬೇರೆ ಯಾಕೆ ಹೋಗ್ತಾರೆ ಅಂತ. ಸರ್ ನೀವು ಪತ್ರಕರ್ತರಾಗಿ ಒಂದು ಕಡೆ ಒಂದೇ ಪತ್ರಿಕೆಗೆ ಬರ್ಕೊಂಡಿದ್ರೆ ಅವರೇ ನಿಮ್ಗೆ 10 ಲಕ್ಷ ಸಂಬಳ ಕೊಟ್ಬಿಟ್ಟಿದ್ರಾಗ ನೀವು ಬೇರೆ ಕಡೆಗೆ ಹೋಗ್ತಾನೆ ಇಲ್ಲ ಸರ್. ನಾನು 45 ವರ್ಷದಲ್ಲಿ 45 ಪತ್ರಿಕೆ ಅಂಕಣ ಎಲ್ಲ ಬದಲಾಯಿಸಿದೆ. 45 ವರ್ಷದಲ್ಲಿ 45 ಅಂತಂದು ನೀವು ಹೇಳಿದ್ದು ಅಲ್ಲಿ ಸರಿಯಾಗಿ ಕೊಡ್ತಿದ್ರೆ ಯಾರು ನಾನು ಸರ್ ಇಲ್ಲಿ ಸಿನಿಮಾದಲ್ಲಿ ಮೋಸ ಆಯಿತು, ಈ ದಿವಸ ಖಾಲಿ ಉಳಿದ್ಬಿಟ್ಟೆ, ತಿಂಗಳು ಬಾಡಿಗೆ ಕಟ್ಟಬೇಕು, ಬೆಂಗಳೂರು ರೂಮ್ದು ಏನು ಮಾಡಬೇಕು, ಯಾರೋ ಸೀರಿಯಲ್ ಕಳೆದ್ರು, ಯಾರೋ ಒಂದು ದಿನದ ಕೆಲಸ ಕರೆದ್ರು, ಹೋಗ್ತೀನಿ ಸರ್ ಮಾಡ್ತೀನಿ. ಯಾವ್ದು ಸಿಕ್ಕಿದ್ದಲ್ಲ ಸುಮ್ಮನೆ ಮಾಡ್ತಾ ಹೋದೆ. ಈಗ ಅಮೇರಿಕಾ ಅಂತ ಇವ್ರು ಪಿಕ್ಚರ್ ಮಾಡಿದ್ನಲ್ಲ ನಾಗತಿ ಹೇಳಿದ್ದು, ಇದು 375ನೇ ಪಿಕ್ಚರು ಸರ್ ಅಮೇರಿಕಾ ನಂದು. ಓಕೆ ಅಲ್ಲಿವರೆಗೂ ಅಂದರೆ ಈ ಇಷ್ಟು ವರ್ಷ ಸಿನಿಮಾ ರಂಗದ ಕರೆಕ್ಟ್ 30ನೇ ವರ್ಷ ಸರ್ ಇದೆ, ಎಕ್ಸಾಕ್ಟ್ 30 ಇಯರ್ಸ್. ಸಿನಿಮಾ ಜನ್ಮದ ಜೋಡಿ ವಾಸ್ ಮೈ ಫಸ್ಟ್ ಫಿಲಮ್. ಅಲ್ಲಿಂದ ಇಲ್ಲಿವರೆಗೂ ರಾಜ್ಕುಮಾರ್ ಒಬ್ಬರ ಜೊತೆ ಆ್ಯಕ್ಟ್ ಮಾಡಲ್ಲ ಅಷ್ಟೇ. ಅದು ಬಿಟ್ಟರೆ ವಿಷ್ಣುವರ್ಧನು, ಅಂಬರೀಷು, ಅನಂತ್ ನಾಗ್ ಯಾರ್ಯಾರು ಇದ್ದಾರೆ ಬಹುತೇಕ ಎಲ್ಲ, ಸುದೀಪು, ದರ್ಶನು, ಮೊನ್ನೆ ಹೊಸ ಹುಡುಗರಿನ ಯಾರು ಬಂದಿದ್ದಾರೆ ಅಂದರೆ ಅವ್ರ ಜೊತೆನೂ ಆ್ಯಕ್ಟ್ ಮಾಡಿಬಿಡ್ತಾ ಇದೆ. ಅವರು ಎಲ್ಲ ಕನ್ನಡ ಚಿತ್ರರಂಗದ ಎಲ್ಲ ಹೀರೋಗಳ ಜೊತೆಲೂ ಅವರ ಫ್ರೆಂಡಾಗಿ ಆ್ಯಕ್ಟ್ ಮಾಡಿದಂಥ ಸೌಭಾಗ್ಯ ಆ್ಯಂಡ್ ದೌರ್ಭಾಗ್ಯ ಎರಡೂ ನಂದೇನೆ. ಯಾಕೆಂದ್ರೆ ಎಲ್ಲರಿಗೂ ಹೆಂಗೆ ಫ್ರೆಂಡ್ ಸರ್, ಶಿವರಾಜ್ ಕುಮಾರ್ಗೂ ಫ್ರೆಂಡ್ ಅಂತೆ, ರಾಘವೇಂದ್ರ ರಾಜ್ಕುಮಾರ್ಗೂ ಫ್ರೆಂಡ್, ಶಿವರಾಜ್ ಕುಮಾರ್ಗೆ ಜನ್ಮದ ಜೋಡಿ ಫ್ರೆಂಡು, ರಾಘವೇಂದ್ರ ರಾಜ್ಕುಮಾರ್ಗೆ ನಾನು ಇದು ಫ್ರೆಂಡು, ಯಾವುದೋ ಟು ವಿ ಫ್ರೆಂಡು, ಪುನೀತ್ ರಾಜ್ಕುಮಾರ್ಗೆ ಇನ್ನೊಂದು ಪವರ್ ಅನ್ನೋ ಪಿಕ್ಚರ್ಗೆ ಫ್ರೆಂಡು. ನಾನು ಹೇಳಿದೆ ಏನೋ ಇದು ನೀವು ಎಲ್ಲರೂ ಫ್ರೆಂಡ್. ಈಗ ಅಪ್ಪನ ಪಾತ್ರಕ್ಕೆ ಶಿಫ್ಟ್ ಮಾಡಿದ್ರೆ ಈಗ ಎಲ್ಲರಿಗೂ ಚೆನ್ನಾಗಿದೆಯಮ್ಮ ಮತ್ತೇನು ಮಾಡ್ತಾಯಿದ್ದೀವಿ ಅಂತ ತಂದೆ ರೋಲ್
ಪಾತ್ರಗಳು ಮಾಡ್ತಾರೆ. ಈಗ ತುಂಬ ತೆಲುಗು ತಮಿಳಿಂದೆಲ್ಲ ಬಂದಿದೆ ಸರ್. ಮೊನ್ನೆ ರಶ್ಮಿಕಾ ಮಂದಣ್ಣ ಹೀರೋಯಿನ್ಗೆ ತೆಲುಗಿನಲ್ಲಿ ಒಂದು ತಂದೆ ರೋಲ್ ಮಾಡ್ತೀರಾ ಅಂತ ಒಂದು ಆಫರ್ ಬಂದಿತ್ತು. ಬರ್ತಾ ಈಗ ತುಂಬ ಜಾಸ್ತಿ ಬರೋಕ್ಕೆ ಶುರು ಆಗ್ಬಿಟ್ಟಿದೆ. ಆದ್ರೀಗ ನಾನು ಹೊರಗಡೆ ಹೋಗೋಕೆ ಇಲ್ಲಿ ನಟನ ಜವಾಬ್ದಾರಿಗಳು ಜಾಸ್ತಿ. ಆಮೇಲೆ ನನಗೆ ಟ್ರಾವೆಲಿಂಗ್ ಎಲ್ಲ ಸಿಕ್ಕಾಪಟ್ಟೆ ಆಗಲ್ಲ. ಇದ್ರ ಮಧ್ಯೆ ಒಂದು ಆಕ್ಸಿಡೆಂಟ್ ಆಯಿತು, ಭೀಕರವಾದ ಒಂದು ಆಕ್ಸಿಡೆಂಟ್ ಆಯಿತು. ಅದಾದಮೇಲೆ ತುಂಬ ಎಲ್ಲ ಕಡೆನೂ ತೊಡಗಿಸ್ಕೊಳ್ಳೋದು ಕಷ್ಟ. ಏನು ಕಾಲಿಗೆ ಏನು ಸಮಸ್ಯೆ ಇಲ್ಲ ಸರ್, ಒಂದು ಸೀರಿಯಲ್ಲು, ಆ ಸೀರಿಯಲಲ್ಲಿ ನಾನು ಲೋಕೋ ಪೈಲಟ್, ಶಾರ್ಟಲ್ಲಿ ಚಲಿಸುತ್ತಿರುವ ಟ್ರೈನು ಸರ್. ಆ ಟ್ರೈನ್ ನೋಡ್ತಾ ಈ ಕೈ ಮುಗಿತಾ ನಿಂತಿರ್ತೀನಿ. ಮೊದಲನೇ ದಿವಸ ಶೂಟಿಂಗ್ ಆದಾಗ ನನಗೆ ಇದರಲ್ಲಿ ಮಾಡ್ಕೊಂಡಿದ್ರು, ಯಾವುದೋ ಏನೋ ಗ್ರಾಫಿಕಲ್ಲಿ. ಎರಡನೇ ದಿವಸ ಸರ್ ಒರಿಜಿನಲ್ ಟ್ರೈನ್ ತೆಗೆದ್ರೆ ಚೆನ್ನಾಗಿರ್ತೀನಿ. ಈ ಸೀರಿಯಲ್ನವರು ಹೆಚ್ಚು ಸೀರಿಯಲ್ ಮಾಡೋಕ್ಕೆ ಎಲ್ಲ ಬಜೆಟ್ ಎಲ್ಲ ಹಾಕೋಕ್ಕೆ ಕಷ್ಟ ಸ್ವಲ್ಪ. ಅದಕ್ಕೆ ಕವರೇಜ್ ಮಾಡ್ತಾರೆ. ಸರ್ ಹೆಂಗಾರು ಮಾಡಿ ನೀವು ಸ್ವಲ್ಪ ಅಡ್ಜಸ್ಟ್ ಮಾಡಿಬಿಡಿ, ಒರಿಜಿನಲ್ ಟ್ರೈನ್ ಮುಂದೆ ತೆಗೆದುಬಿಡ್ತೀವಿ. ಒರಿಜಿನಲ್ ಟ್ರೈನ್ ಫಾಸ್ಟ್ ಆಗುತ್ತೆ, ಅದ್ರ ಮುಂದೆ ಕೈ ಮುಕ್ಕೊಂಡು ನಾನು ನಿಂತಿರ್ತೀನಿ ಅಂತ. ನಾನು ಮೊದಲನೇ ನಿಂತಿದ್ದೆ, ಮೊದಲನೇ ಟ್ರೈನ್ ಪಾಸ್ ಆಯಿತು. ಅದೊಂದು 30-40 ಸ್ಪೀಡಲ್ಲಿ ಇದ್ದಿರ್ಬೋದು ಅಷ್ಟೇ. ಎರಡನೇದು ಒಂದು 2000-3000 ಸ್ಪೀಡ್ ಇತ್ತು ಅನ್ನೋದು ಗೊತ್ತಿಲ್ಲ. ಕೈ ಮುಗಿತಾ ಹಿಂಗೆ ನಿಂತಿದ್ದೆ ನಾನು. ಅಂತ ಹಿಂಗೆ ಹೊಡ್ಕೊಂಡೋಯ್ತು, ಇಲ್ಲಿಗೆ ಹೊಡೆದು ಬಿಡ್ತು ಸರ್ ಟ್ರೈನ್. ಇದು ಆಪ್ರೇಷನ್ ಟ್ರೈನು. ಟ್ರೈನ್ ಹೊಡೆದು ಬದುಕು ಬಂದಿದ್ದೀನಿ. ಪಾಪಿ ಚಿರಾಯು ನಾನು. ಟ್ರೈನ್ ಹೊಡಿತು, ಇಲ್ಲಿ ಲೇಟಾಯಿತು ಎಲ್ಲ ಕೈ ಕಾಲು ಮಾಡ್ಕೊಂಡು ಎಲ್ಲ ಸೈಡಲ್ಲಿ ಬಿದ್ದಿದ್ದೆ. ಆಮೇಲೆ ಹಾಸ್ಪಿಟಲ್ ಸೇರಿಸಿದ್ರು. ಕಡೆಗೆ ಒಂದು ತಿಂಗಳು ಅಷ್ಟು ಮನೇಲಿ ಇರಬೇಕಾದ ಸ್ಥಿತಿ ಬಂತು. ಹಾಸ್ಪಿಟ್ಲಲ್ಲಿದ್ದೆ, ಹೆಂಗೆ ಗುಣ ಮಾಡಿಕೊಂಡು ಮನೇಲಿ ಇದ್ದೆ. ಗುಣ ಮಾಡಿಕೊಂಡು ಮತ್ತೆ ವಾಪಸ್ ಅದೇ ಸೀರಿಯಲ್ಗೆ ಶೂಟಿಂಗ್ ಹೋಗಬೇಕಾಗಿತ್ತು ನಾನು. ಏಕೆಂದರೆ ನನ್ನ ಕಮಿಟ್ಮೆಂಟ್ಗಳಿದೆಯಲ್ಲ. ಹಾಗಾಗಿ ಆರ್ಥಿಕವಾಗಿ ನಾನೇನು ಪೂರ್ಣ ಸುಭದ್ರ ಏನಲ್ಲ ಸರ್, ಆದರೆ ಸಂತೋಷವಾಗಿರೋ ಸ್ಥಿತಿಗೆ ಬಂದೀನಿ. ಯಾಕೆಂದರೆ ಇಷ್ಟು ವರ್ಷಗಳ ಕಾಲ ತೀರ ಕಳೆದಿದ್ದರಿಂದ. ಆಮೇಲೆ ನಾವು ಅನಿವಾರ್ಯವಾಗಿ ನಾವು ಹಿಂಗೇನೋ ಆ್ಯಕ್ಟಿಂಗ್ ಹೇಳ್ಕೊಡ್ತೀವಿ ಅಂತಂದರೆ ನಾವು ರಂಗಾಯಣದ ಥರ ಅಥವಾ ಮತ್ತೊಂದ್ರ ಥರ ಫ್ರೀಯಾಗಿ ಹೇಳ್ಕೊಡೋಕ್ಕಾಗಲ್ಲ. ಈಗ ಸರ್ಕಾರಿ ಸಂಸ್ಥೆ ಅಲ್ಲ. ಆಮೇಲೆ ನಮ್ಗೆ ಅನುದಾನಗಳು ಬಂತು, ಇಲ್ಲ ಅಂದ್ರೆ ಇಲ್ಲ. ನಮ್ಮ ಸರ್ಕಾರಿ ವ್ಯವಸ್ಥೆ ಹೇಗಿದೆ ಅಂದರೆ, ನೀನು ಇದು BJP ಏನಾರು ಸರ್ಕಾರದ ಅಧಿಕಾರ ಬಂತು ಅಂದರೆ ನೀನು ಎಲ್ಲ ಸ್ವಲ್ಪ ರೈತ ಪರ ಹೋರಾಟಗಾರ, ಕನ್ನಡದ ಪರ ಹೋರಾಟಗಾರ ಅಂತೆಲ್ಲ ಮಾತಾಡ್ತೀನಿ. ನೀನು ಸ್ವಲ್ಪ ಲೆಫ್ಟ್ ಇರ್ಬೋದಾ, ನೀನು ಜಾತಿ ಗೀತಿ ಬಗ್ಗೆ ಎಲ್ಲ ಮಾತಾಡ್ತೀನಿ ಅಂತ ಅವ್ರಿಗೆ ಅನುಮಾನ, BJPನವ್ರಿಗೆ ಮೇಲೆ. ಆಮೇಲೆ ಈ ಕಾಂಗ್ರೆಸ್ ಸರ್ಕಾರ ನೀನು ಹುಟ್ಟರಿಂದ ನೋಡ್ತಾ ಸ್ಪಷ್ಟವಾಗಿ ಮಾತಾಡ್ತೀನಿ, ನೀನು ಮುಂಚೆಲ್ಲೂ ಡೌಟೇ ಇದೆ ನಮ್ಮ ಬಗ್ಗೆ ಅಂತ ಅವ್ರಿಗೆ ಇನ್ನೂ ಗುಮಾನಿ ನನ್ನ ಬಗ್ಗೆ. ನಾನು ಇನ್ನೂ BJP RSS ಏನೋ ಇರ್ಬೋದು ಅಂತ ಅವ್ರಿಗೆ. ಎಮ್ಮೆಯಿಂದ ಇನ್ನೊಂದು ಯಾವುದೋ ನಾಳೆ ಕಾಕ್ರೋಚ್ ಸರ್ಕಾರ ಕಾಕ್ರೋಚ್ ಏನಾರು ಬಂದರೆ ಅಕಸ್ಮಾತಾಗಿ ನೀನು ಕಾಕ್ರೋಚ್ ನೀನು ಬಡ್ಡಿ ಮಗ ಇದಲ್ಲ ಅಂತ ಅವರು ಅನ್ಮಾಡ್ತಾರೆ. ಎಲ್ಲರಿಂದಲೂ ಗುಮಾನಿಗೆ ಒಳಗಾಗ್ತಾನೆ. ಎಲ್ಲರನ್ನೂ ದೂರ ಇಟ್ಕೊಂಡು ನಮ್ಮ ಪಾಡಿಗೆ ನಾವು ಕೆಲಸ ಮಾಡ್ತಾಯಿದ್ದೀವಿ ಸರ್ ಅಷ್ಟೇ. ಎಲ್ಲರಿಂದ ದೂರ ಇರೋದೇ ಒಂದಷ್ಟು ಸೇಫು. ನೀವು ಒಂದು ಕಂಡ್ಕೊಂಡು ಒಂದು ಜಾಗಕ್ಕೆ ಫಿಕ್ಸ್ ಆದರೆ, ಸರ್ ನಾನು ದೇವ್ರ ಪೂಜೆ ಮಾಡ್ತೀನಿ ಅಂತಂದರೆ ಅದು ವೈಯಕ್ತಿಕ ನಂಬಿಕೆ ಆಗಿರಬೇಕು ಹೊರತು ಸಾರ್ವಜನಿಕವಾಗಿ ನಾನು ದೇವಸ್ಥಾನ ಕಟ್ಟಕ್ಕೆ ದುಡ್ಡು ಇರ್ತಾರೆ. ನಾನು ರಾಮಾಂತರ ಕಟ್ತೀನಿ. ನಾನು ಆಗ ಹೆಚ್ಚಿನ ರಂಗಭೂಮಿ ಮಹಾಮನೆ, ಬಸವಣ್ಣನ ಮಹಾಮನೆ ಇದು. ಎಲ್ಲರೂ ಬರ್ತಾರೆ, ಎಲ್ಲರೂ ಕಲಿತಾರೆ. ನಮ್ಮದ್ರಲ್ಲಿ ನೋಡಿ ಸರ್, IAS ಆಫೀಸರ್ ಒಬ್ಬಳು ಆ್ಯಕ್ಟಿಂಗಲ್ಲಿ ಕಲಿಯೋಕ್ಕೆ ಬರ್ತಾಯಿಲ್ಲ. ಆಕೆ ದುರ್ಗಾ ಪರಮೇಶ್ವರಿ ಅಂತ ಆಕೆ ಹೆಸರು. ಅವಳು ಸೌತ್ ಕನ್ನಡ ಹುಡುಗಿ. ಆಕೆ ಸೇವಕಿ ಪಾತ್ರ ಮಾಡೋಳು. ಆಮೇಲಿಂದ ಯಾರೋ ಒಬ್ಬ ಹೋಟ್ಲು ಕ್ಲೀನರ್ ಒಬ್ಬ ಬರುವ, ಅವನು ತಿಮ್ಮರಾಯಿಗೌಡ, ಅವನು ರಾಜನ್ ಪಾತ್ರ ಮಾಡುವ. ರಂಗಭೂಮಿ ಏನು ಈ ಬ್ಯೂಟಿ ಅಲ್ವ ಸರ್? ಹೌದು, ಇದೇ ಬ್ಯೂಟಿ. ಇದನ್ನೇ ನಾವು ಎಲ್ಲರಿಗೂ ಹೇಳ್ಕೊಡ್ತಾ ಇರ್ತೀವಿ. ಯಾಕೆ ನಾವು ಎಲ್ಲೇ ಸ್ಕೂಲ್ಗಳಿಗೆ ಹೋದ್ರು, ಕಾಲೇಜ್ಗೆ ಹೋದ್ರು, ದಯವಿಟ್ಟು ಯಾರು ಏನು ಜಾತಿ ಗಂಟುಗಳು, ಯಾಕೆಂದರೆ ನೀವೊಂದು ಯಾರೋ ಪತ್ರಿಕೆ ಶುರು ಮಾಡೋನು, ಪತ್ರಿಕೆ ಓದೋನು ಈ ವರ್ಗದವ್ರು ಮಾತ್ರ ಓದಲಿ ಅಂತ ಅಂದ್ಕೊಂಡು ಬರೀತಾನೆ ಸರ್. ಯಾರು ಬರಿಬೇಕಾರೆ ಹಂಗೆ ಬರೀತಾರೆ, ನನ್ನ ಪುಸ್ತಕ ಈ ವರ್ಗ ಓದು ಇಲ್ಲ. ಎಲ್ಲರೂ ಎಲ್ಲವನ್ನೂ ಓದುವ, ಎಲ್ಲರನ್ನೂ ನೋಡುವ ಭಾರತದ ಬ್ಯೂಟಿನೇ ಅದು ಅಂತ ಬಹುತ್ವದ ಸಂಕೇತ ಇದು. ಇದನ್ನು ಹೆಲ್ದಿಯಾಗಿ ಅದಂಗೆ ನೋಡಬೇಕು. ನಮ್ಮನ್ನೊಂದು ಬ್ರ್ಯಾಂಡ್ಗೆ ಏನು ಫಿಕ್ಸ್ ಮಾಡ್ಬಿಟ್ಟು ಅವರಿಂದ ನಾವು ನೋಡೋಕ್ಕೆ ಶುರು ಮಾಡಿಬಿಟ್ರೆ, ಆ ಮೂಲಕವಾಗಿ ಜಗತ್ತನ್ನು ನೋಡೋಕ್ಕೆ ಶುರು ಮಾಡಿಬಿಟ್ರೆ, ನನಗೆ ರಂಗಭೂಮಿಯ ನೆಲೆಯಿಂದ ಇಡೀ ಜಗತ್ತಿನ ಎಲ್ಲ ಪಾಲಿಟಿಕ್ಸ್ನೂ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಆಗಬೇಕು. ಪಾಲಿಟಿಕ್ಸನ್ನ ರಂಗಭೂಮಿಗೆ ತರಬಾರ್ದು. ಆ ಏರಿಯಾದಲ್ಲಿ ಯಾರೋ ಚೆನ್ನಾಗಿ ಕೆಲಸ ಮಾಡ್ತಾನೆ ಅವ್ನಿಗೆ ಓಟ್ ಹಾಕಬೇಕೇ ಹೊರತು ಪಕ್ಷ ನೋಡ್ಕೊಂಡು ಅವರಿದ್ದಾರೆ ಇವರಿದ್ದಾರೆ ಅಂತ ಓಟ್ ಹಾಕ್ಬಿಟ್ರೆ ಅವ್ನ ಕೈಗೆ ಸಿಕ್ಕಲ್ಲ. ಇದು ತೀರಾ ಕಾಮನ್ ಸೆನ್ಸ್ ಆದ ವಿಚಾರ ಸರ್. ಇದು ತುಂಬ ಜನಕ್ಕೆ ಅರ್ಥ ಆಗಲ್ಲ. ಅವಾಗ ಎರಗಿ ಬೀಳ್ತಾರೆ, ಮುಗಿ ಬೀಳ್ತಾರೆ, ಏನೇನೋ ಹೇರ್ತಾರೆ, ಅನುಮಾನಿಸ್ತಾರೆ. ತುಂಬ ನೋವಾಗೋದು ಹತ್ತಿರ ಗೆಳೆಯರೇ ಜೊತೆಲಿದ್ದವರೇ ಅನುಮಾನಿಸ್ತಾರೆ. ಆವಾಗ ತುಂಬ ಹರ್ಟ್ ಆಗುತ್ತೆ. ಆಮೇಲೆ ಒಂದಷ್ಟು ವರ್ಷಗಳ ಕಾಲ ದೀರ್ಘವಾಗಿ ಕಳೆದ ಮೇಲೆ ಎಂಥ ಶತ್ರು ಕೂಡ ಮಿತ್ರನಾಗಬೇಕಾದಂಥ, ಪ್ರೀತಿಯಿಂದ ಮೈದಡುವಿ ಮಾತಾಡಿಕೊಳ್ಳಬೇಕಾದಂಥ ಸ್ಥಿತಿಯನ್ನು ನಾವು ನಿರ್ಮಾಣ ಮಾಡಿಕೊಳ್ಳೋದಿದ್ದರೆ ಅದು ನೋವಿನ ವಿಚಾರ. ಅವನು ಎಷ್ಟೇ ಓದಿದ್ರು, ಎಷ್ಟೇ ಬರೆದ್ರು
ಪ್ರಯೋಜನ ಇಲ್ಲ ಅದು ಅಂತ. ಇಲ್ಲ ಅಂದರೆ ರವಿಚಂದ್ರನ್ ಅಂತವರು ಇಲ್ಲಿ ಬಂದು ಆ ಮೆಟ್ಲ ಮೇಲೆ ಕೂತ್ಕೊಂಡು ಮಕ್ಕಳಿಗೆಲ್ಲ ಸರ್ ನನಗೆ ಏನದು ಘಟನೆ ಅದು? ಸರ್ ಏನು ಸರ್ ಅವ್ರು ಇದ್ದಕ್ಕಿದ್ದೇನೆ ರಮೇಶ ಇದು ನಾವೊಂದು ಇದು ಮಾಡ್ತಾ ಇದ್ದೀವಿ, ಅವ್ರಿಗೊಂದು ಫೋನ್ ಮಾಡಿರಿ ಅಂತಂದ್ರು. ಫೋನ್ ಒಂದು ಹಂಸಲೇಖ ನಾವು ಮತ್ತೆ ಒಂದು ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ ಕಡೆ ನೀವು ಬರಬೇಕು ಅಂದರು. ಸರ್ ನಾನು ನೀವು ರಮೇಶ್ ಅರವಿಂದ್ ಅಂತ ಫೋನ್ ಮಾಡಿರೋ ಕನ್ಫ್ಯೂಸ್ ಆಗಿ ಇಲ್ಲ ಭಾಳ ಸುಮ್ಮನೆ ತಲಾಟೆ ಮಾಡ್ಬಿಡಕ್ಕೆ ಹೋಗ್ತೀನಿ ನನ್ನ ಮಗನೇ ಅಂದರು. ಹಿಂಗೆ ಮಾತಾಡಿಸ್ತಾ ಇದ್ದಾರೆ. ಆಯಿತು ಸರ್ ಏನು ಹೊಸ ಬುಕ್ ಯಾವ್ದು ಓದ್ದೆ ಈ ಕೇಳೋದಂಗೆ ಓಕೆ ಸರ್ ಹೊಸ ಬುಕ್ ಕೇಳಿದ್ರು. ಅವ್ರಿಗೆ ಹಾಡು ಬರ್ದಿದ್ದಲ್ಲ, ಅವ್ರು ಬರ್ದಿದ್ದೆಲ್ಲ ಕೇಳ್ಬೇಕು ನಾವು, ಅದು ಬೇರೆ ಅವ್ರದ್ದು. ಸರಿ ನಾನು ಆಯಿತು ಸರ್ ಅಂದೆ. ಫಂಕ್ಷನ್ ನೋಡಿದೆ, ಥ್ಯಾಂಕ್ ಯು ಸರ್ ಚೆನ್ನಾಗಿತ್ತು, ಓಕೆ ಸರ್ ಅಂತ ನಾನು ಬಂದೆ. ಮಾರನೇ ಸಭಾ ಅರ್ಜೆಂಟ್ ಮಾತಾಡಬೇಕು ಅಂದರು. ನಾನು ಇನ್ನೂ ಹಳೆ ಮನೇಲಿ ಅಲ್ಲಿದ್ದಾರೆ ಅನ್ಕೊಂಬಿಟ್ಟಿದ್ದೆ, ಅವರು ಈಗ ಅಪಾರ್ಟ್ಮೆಂಟಲ್ಲಿದ್ದಾರೆ. ಸರಿ ಅದೊಂದು ಕೋಟೆ ಅದು. ನಾನು ಹೋಗಿ ಅಲ್ಲಿಗೆ ಒಳಗೆ ಹೋಗಿ ಸರ್ ನನಗೆ ಯಾರು ಕರೀದೆ ಹೋದರೆ ಸರ್ ಕೋಟೆ ಸರ್ ಅದು ಏನು ಎಲ್ಲ ಮಾಡಿಲ್ಲ, ಅವ್ರು ಸ್ಕ್ಯಾನ್ ಮಾಡಬೇಕು, ಅಲ್ಲಿ ಹೋಗ್ಬೇಕು, 2 ಸ್ಕ್ಯಾನ್ ಇನ್ನೂ ಹೋಗ್ಬಿಡ್ತಾನೆ. ಸರಿ ಕೋಟೆ ಒಳಗೆ ಹೋದೆ, ನಿಂತರ ಬಾ ತಿಂಡಿ ತಿನ್ನು ಅಂದರು. ಅಂಬರೀಷ್ದವ್ರದ್ದು ಫಸ್ಟ್ ಹೋದ ತಕ್ಷಣ ತಿಂಡಿ ತಿನ್ನು, ಕಾಫಿ ಕುಡಿ, ಬರೀ ಇದೇನೆ ಮುಂಚಿಂದು. ಆಯಿತು ತಿಂದೆ. ಸರ್ ಏನು ಸರ್ ಕೇಳು ಈ ಹಾಡುಗಳನ್ನ ಅಂದರು. ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಸರ್, ಇನ್ನೂ ಹಾಡುಗಳು ಬರೆದು ಇನ್ನೂ ಮ್ಯೂಸಿಕ್ ಮಾಡಿ ಕೇಳೋ, ಸುಮ್ಮನೆ ತಲಾಟೆ ಮಾಡಬೇಡ ಕೇಳಿದೆ. ಓಕೆ ಚೆನ್ನಾಗಿದೆ ಇನ್ನೂ ಈ ಪದಗಳಲ್ಲಿ ಹಿಂಗೆ ಅಂತ ಮಾತಾಡ್ಕೊಂಡು ಅದು ಇದು ಚರ್ಚೆ ಮಾಡೋದು. ತಲಾಟೆ ಆಯಿತು. ಒಂದು ಕತೆ ಇದೆ ಹೆಂಗಿದೆ ಅಂತ ಏನೋ ಕೇಳಿದ್ರು. ಬೆಳಗ್ಗೆ ಬಾ ಅಂತ ಕರ್ಕೊಂಡ್ರು. ಅಲ್ಲೇ ಒಂದು ಸ್ಟುಡಿಯೋ ಮಾಡ್ಕೊಂಬಿಟ್ಟಿದ್ದಾರೆ ಅಪಾರ್ಟ್ಮೆಂಟ್ ಒಳಗಡೆ. ಅಲ್ಲಿ ಒಂದು 50% ಅಷ್ಟು ಪಿಕ್ಚರ್ನ ಹೊಸದೊಂದು ಪಿಕ್ಚರ್ ಮಾಡ್ತಾಯಿದ್ದಾರೆ ಸರ್ ರವಿ ಸರು. ಐ ಆಮ್ ಗಾಡ್ ದ ಕ್ರೇಜಿ ಅಂತೇನೋ ಅದು ತೋರಿಸಿದ್ರು. ಹೆಣ್ಣು ಮಕ್ಕಳ ಇವತ್ತಿನ ಪ್ರೆಸೆಂಟ್ ಸಿಚುವೇಷನಲ್ಲಿ ಆಗ್ತಾ ಇರೋವಂಥ ಆಕ್ರಮಣ ಪ್ರಾಬ್ಲಮ್ಗಳನ್ನ ಕುರಿತಾಗಿ ರೂಪಕಗಳನ್ನ ಇಟ್ಕೊಂಡು ಮಾಡೋದು. ತುಂಬ ಹೆಂಗೆ ಮಾಡಿದರು ಅಂದರೆ ನನಗೇನು ಇಷ್ಟು ಚೆನ್ನಾಗಿದೆ ಅಂದ್ರೆ ಚೆನ್ನಾಗಿ ಮಾಡಿದ್ದಾರೆ. ನನಗೆ ಅಂದರೆ ಯಾವಾಗಲೂ ಪ್ರೇಮ ಈ ಥರದ ವಿಚಾರಗಳಲ್ಲಿದ್ದವರು, ಆ್ಯಕ್ಷನ್ ಏನೋ ಇದ್ದು ಪತ್ಯದಲ್ಲಿದ್ದು ಇದ್ದಕ್ಕಿದ್ದಂಗೆ ಹೆಣ್ಮಕ್ಳ ಸಮಸ್ಯೆ ಕುರಿತಾಗಿ ಪಿಕ್ಚರ್ ಮಾಡಿಬಿಟ್ಟಿದಾರಲ್ಲ, ಇದೇನಿದೆ ಅಂತ ನೋಡಿ. ಸರ್ ಚೆನ್ನಾಗಿದೆ ಸರ್ ಅಂದೆ. ನನಗೆ ಇನ್ನೂ ಒಳ್ಳೊಳ್ಳೆ ಆರ್ಟಿಸ್ಟ್ಗಳು ಬೇಕು, ಅದಕ್ಕೆ ರಂಗಭೂಮಿಯನ್ನು ಹುಡುಕ್ತಾ ಇದ್ದೀನಿ ಅಂದರು. ಒಳ್ಳೆ ಆರ್ಟಿಸ್ಟ್ಗಳು ಬೇಕು, ರಂಗಭೂಮಿಯನ್ನು ಹುಡುಕ್ತಾ ಇದೇನಪ್ಪ ಸರ್ ರವಿಚಂದ್ರನೇ ಎಲ್ಲ ಮಾತಾಡ್ತಾರೆ. ಅದಕ್ಕೆ ನೋಡಿ ತಲಾಟೆ ನನ್ನ ಮಗನೇ ಅಂದರು. ತುಂಬ ಖುಷಿಯಾಗೋಯ್ತು, ಸಂತೋಷ ಆಗೋಯ್ತು. ಸರ್ ಅದ್ಭುತವಾಗಿದೆ ಸರ್, ಶಾರ್ಟ್ಸ್ಗಳೆಲ್ಲ ತುಂಬ ಚೆನ್ನಾಗಿದೆ ಅಂತ ಹೇಳೋರಲ್ಲ. ನಾನು ನಟ್ನಾಗ ಬರ್ತೀನಿ, ಒಂದು ಜನ ಆರ್ಟಿಸ್ಟ್ಗಳು ನೋಡ್ಬೇಕು ನಾನು. ಯಾರು ನಿಮ್ಮ ಹುಡುಗರೆಲ್ಲರೂ ಬೇರೆ ಬೇರೆ ಕಡೆ ಚೆನ್ನಾಗಿ ಮಾಡ್ತಾರಂತೆ. ನಾನು ಸರ್ ಹೌದಾ ಸರ್, ನೀವು ಬರೋದು ಬೇಡ, ನಿಮ್ಮ ಅಷ್ಟೆಂಟ್ ಕಳಿಸಿದ್ದೆ. ನನಗೆ ದೊಡ್ಡ ಜನ ನಾನೇ ಕರೆಯೋಕ್ಕೆ ಭಯ ಸರ್. ಭಯಕ್ಕೆ ಅಂದರೆ ನಾವು ಹಿಂಗೆ ಪುಸ್ತಕ ಇಟ್ಟಿರ್ತೀವಿ, ಏನೋ ಕೆಲಸ ಮಾಡ್ತೀವಿ, ಅವ್ರಿಗೆ ಇಷ್ಟ ಆಗದೆ ಇರ್ಬೋದು. ನಮ್ದೇನು ತಳ ಹೊಳೆಯೋ ನೆಲ ಅಲ್ಲ ಸರ್, ನಮಗೆ ಒಂದಷ್ಟು ಮಿತಿಗಳು ಸರ್. ನೀವು ಕಲಾ ಪ್ರಜ್ಞೆಯಿಂದ ಹುಟ್ಟಿ ಬಂದವರಾದರೆ ನಿಮ್ಗೆ ಇದೆಲ್ಲ ಓಕೆ ಅನಿಸುತ್ತೆ. ಹೌದು, ಬರ್ತೀನಿ ಅಷ್ಟೇ, ಇಂಥ ದಿವಸ ಬರ್ತೀನಿ ಅಲ್ಲಿ ಅವ್ರಿಗೆಲ್ಲ ಬರೋಕ್ಕೆ ಹೇಳು ಅಂದರು. ನಾನು ನಮ್ಮ ಸೀನಿಯರ್ಸ್ ಎಲ್ಲರಿಗೂ ನೋಡ್ರಪ್ಪ ಹಿಂಗೆ ರವಿ ಸರ್ ಬರ್ತಾರೆ, ನಿಮ್ಗೆ ಯಾರ್ಯಾರಿಗೆ ಆಸೆ ಇದೆ ಅವ್ರು ಬರ್ಬೋದು, ಅವರು ನಿಮ್ಮ ಹತ್ರ ಮಾತಾಡ್ತಾರಂತೆ ಅಂದರು. ಸರಿ ಇಂಥ 35-40 ಜನ ಹಳಬ್ರು ರಪರ ಬಂತೆಲ್ಲ ಬಂದರು. ಅವ್ರಿಗೆಲ್ಲ ಗಾಬರಿ. ರವಿಚಂದ್ರ ಕೋಟಿ 100 ಜನ ಬರಬೇಕು, ಅದೇನೋ ದುಡ್ಡು ಕೊಡಬೇಕು, ಎಲ್ಲ ಸೇರ್ಕೊಂಡು ಇಲ್ಲಿಗೆ ಬರ್ತಾರೆ. ಸೀದಾ ಕಪ್ ಕಾರ್ ಬಂದು ಇಳಿದ ತಕ್ಷಣ ಸರ ಇಳಿದ್ರು. ಸೀದಾ ಬಂದರು, ಏನೋ ಬರೋ ಸರ್ ತಿಂಡಿ ಎಲ್ಲ ಆಗಿದೆ ಬರಲ್ಲ ಅಂತ ಅವ್ರಿಗೆ ಗೊತ್ತಲ್ಲ. ನಾನು ಸರ್ 3 ಗುಂಡಿ ನಡಿಯ ಮತ್ತೆ ಶುರು ಮಾಡಿ ಡಾಲರ್ ಹಿಂಗೆ ಹಾಕ್ಕೊಂಡು ಭಾಳ ಆರಾಮ್. ಯಾರು ಕೆಲವರು ಹಂಗೇನೆ, ಕೆಲವರು ಇದೇ ಹಂಗಿರ್ತದೆ. ಸರಿ ಬಂದು ಕೂತ್ಕೊಂಡ್ರು. ಸರ್ ಸೋಫಾ ಎಲ್ಲ ರೆಡಿ ಮಾಡಿ ಅಂದರೆ ಬರಲ್ಲ ಅಲ್ಲೆಲ್ಲ ಏನು ಕೂತ್ಕೊಳ್ಳೋದು ಅಂತ ಮೆಟ್ಲ ಮೇಲೆ ಕೂತ್ಕೊಂಡ್ಬಿಟ್ರು. ಸರ್ ಮನುಷ್ಯನ ನೋವು, ಸೋಲು, ಅಸಹಾಯಕತೆ ಮತ್ತು ಒಂದು ಮಾಗಿದ ವ್ಯಕ್ತಿತ್ವಕ್ಕೆ ಒಂದು ವಯಸ್ಸು, ಇವೆಲ್ಲವುದು ಹೆಚ್ಚು ಸಹಾಯ ಮಾಡ್ತಾ ಹೋಗ್ತವೆ ಅಂತ ನನಗೆ ಮೊದಲ ಬಾರಿಗೆ ಅನ್ನಿಸ್ಬಿಡ್ತು. ಮೆಟ್ಲ ಮೇಲೆ ಇದು ನಂಗೆ ಕಂಫರ್ಟಬಲ್ ಆರಾಮಾಗಿ ನಾನು ಪಕ್ಕದಲ್ಲಿ ನಿಂತಿದ್ದೆ. ನಾನು ಎಲ್ಲೋ ಪ್ಲಾಸ್ಟಿಕ್ ಕೂತ್ಕೊಂಡೆ. ಹಿಂಗೆ ಕೂತ್ಕೊಂಡು ಮತ್ತು ಟೀ ನಾನೇ ಸರ್ ಟೀ ಬೇಡ ಅಂದು ಅವ್ರ ಕಾರಲ್ಲೇ ಹಿಡ್ಕೊಂಡು ಟೀ ಮಾಡ್ಕೊಂಬೋದ್ರ. ಟೀ ಇಟ್ಕೊಂಡ್ರು. ಅವ್ರಿಗೆ ಟೀ ಹಿಂಗೆ ಇಟ್ಕೊಂಡು ಚೆನ್ನಾಗಿರ ಎಲ್ಲರೂ ಅಂದರು. ಎಲ್ಲರೂ ಹ್ಞೂ ಸರ್ ಅಂದರು. ಜೋರಾಗಿ ಹೇಳ್ರಿ ಇದಾಕ್ರು ಅಂದರು. ಗೊತ್ತಾದ್ರು. ಆಮೇಲೆ ಯಾರಿಗೆ ಆಸಕ್ತಿ ಇದೆ ನಾನು ಕಾಟ ಕೊಡ್ತೀನಿ ಗೊತ್ತಲ್ಲ ಅಂದರು. ಅದು ಪರವಾಗಿಲ್ಲ ಸರ್ ಅಂದರು. ಅಲ್ಲಿವರೆಗೂ ನಾವು ಬರೋದೇ ಇಲ್ಲ ಹೋಗೋದೇ ಇಲ್ಲ ಅಂತ ಎಷ್ಟೋ ಜನ ಮಾತಾಡ್ಕೊಂಡು ಸುಮ್ಮನೆ ಕೂತಿಲ್ಲ. ಎಲ್ಲರೂ ನಾನು ಬರ್ತೀನಿ ಸರ್ ರೋಹಿತ್ ಗುಡ್ಡಿ ಮಕ್ಕಳಲ್ಲಿ ಅಂದ್ಕೊಂಡೆ. ಸರಿ ಒಬ್ಬರೇ ಬಂದರು. ಸರ್ ನನ್ನ ಮೊಬೈಲ್ ತಡೆ ಮೊಬೈಲೇನು ಹಾಳೆ ತೆಗೆದು ಒಂದು ಹಾಳೆ ಪೆನ್ನು ಹಿಡ್ಕೊಂಡು ನಿನ್ನ ಹೆಸರೇನು, ಏನು ಓದ್ತಾ ಇದ್ದಿ, ನಿನ್ಗೆ ಯಾವ ಥರದ ಪಾತ್ರ ಇಷ್ಟ, ಏನು ಮಾಡಬಲ್ಲೆ ನೀನು, ಮುಗುತ್ತಾರೆ ಕೇಳಿ ಕೇಳಿಕೊಂಡು ದೇವರಣೆ ಸರ್.
ಹಾಂ ದೇವರಾಣೆ ನೋಟ್ ಮಾಡ್ಕೊಂಡು ಎಲ್ಲ ಹಿನ್ನೆಲೆ ಏನಿಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಎಲ್ಲ ಫುಲ್ ಮಾಡಿಕೊಂಡು ಒಂದು ಟಾಸ್ಕ್ ಕೊಡ್ತೀನಿ ಮಾಡ್ತೀರಾ? 2 ದಿವಸದೊಳಗಾಗಿ ನೀವೇ ವಿಚಿತ್ರವಾದ ಬೇರೆ ಹತ್ರ ಡ್ರೆಸ್ ಹಾಕ್ಕೊಂಡು ನನಗಿದು ಮಾಡೋಕ್ಕಾಗತ್ತೆ ಅಂತ ನನಗೊಂದು ವೀಡಿಯೋ ಕಳಿಸ್ಕೊಡಿ ನೀವು. ನನಗೆ ನಾನು ಕೊಡುವ ಪಾತ್ರಗಳಿಗೆ ಆ ಪಾತ್ರಗಳು ಬರ್ತಾ ಸೂಟ್ ಆಗ್ತವೆ ಅಂದರೆ ಅದನ್ನು ಹಿಡಿದು ಮಾಡಿಸ್ತೀನಿ ನಿಮ್ಮ ಕೈಲಿ. ಏನೋ ಬೇರೆ ಮಾಡಬೇಕು ಅಂದ್ಕೊಂಡಿದ್ದೀನಿ ಸ್ವಲ್ಪ ಈ ಸಿನಿಮಾನ ಅಂದರೆ ನಾನು ಹಿಂಗೆ ನೋಡ್ತಾ ಇದ್ದೆ. ಓಕೆನಾ ಅಂದರೆ ಸರ್ ಆಗ್ಬೋದು ಅಂದೆ ನಾನು. ಆಮೇಲೆ ನಾನು ಏನು ಮಾಡಲ್ವಾ ಅಂದರು, ನಾನು ಸೀರಿಯಲ್ ಕಮಿಟ್ ಆಗ್ಬಿಟ್ಟಿನಿ, ಸಿನಿಮಾ ಆ್ಯಕ್ಟ್ರು, ನಾನು ಸಿನಿಮಾದಾಗ ಮಾಡಿದೆ ಒಂದು ಸೀರಿಯಲ್ಲು ಏನಾರು ಮಾಡ್ಕೊಳಪ್ಪ. ಹೆಚ್ಚಿಗೆ ಬೈಯಂಗಿಲ್ಲ, ಯಾಕೆ ಅವರು ಟಿ ವಿನಲ್ಲಿ ಕೂತ್ಕೋತಾರೆ. ಈಗ ಮೊದಲು ಹೇಳ್ಬೋದಿತ್ತು ಅಲ್ಲ, ಅವಾಗೆಲ್ಲ ಬೈದಿಯಾರ ಸರ್, ಎಲ್ಲರೂ ಬೈದಿದ್ದಾರೆ ನನಗೆ, ಎಲ್ಲರೂ ಬೈದಿದ್ದಾರಾಗ. ಅದೊಂದು ಘಟನೆ ಹೇಳ್ತೀನಿ ಸರ್. ಒಬ್ಬ ದೊಡ್ಡ ಪ್ರೊಡ್ಯೂಸರು ಬರ್ರಿ ಟಿ ವಿಲೆಲ್ಲ ಮಾಡ್ತೀನಿ ನೀನು ಅಂದರು. ನಾನು ಅಣ್ಣ ಪಿಕ್ಚರ್ ಚೆನ್ನಾಗೇ ಬಂದರೆ ಟಿ ವಿಗೆ ಹಾಕೊಳ್ಳಿ ಅಣ್ಣ, ಟಿ ವಿನಲ್ಲಿ ಕಾಸು ಕೊಡ್ತಾರೆ ರೆಗ್ಯುಲರ್ ಬರ್ತಾರೆ, ಮನೆ ಬಾಡಿಗೆ ಕಟ್ಬೋದು, ಅದಕ್ಕೆ ಸಿನಿಮಾ 2 ಮ್ಯಾನೇಜ್ ಮಾಡಿದೆ. ನೀನು ಸಿನಿಮಾ ಕರಲ್ಲ, ನೆಕ್ಸ್ಟು ಒಂದು ರೂಲ್ ಮಾಡ್ತಾಯಿದ್ವಿ ನಾವು ಚೇಂಬರಲ್ಲಿ, ಸಿನಿಮಾಕ್ಕೂ ಯಾರ್ಯಾರು ಸಿನಿಮಾ ಮಾಡ್ತಾರೆ ಅವ್ರು ಸೀರಿಯಲ್ ಮಾಡೋಂಗಿಲ್ಲ, ಸೀರಿಯಲ್ ಮಾಡಿದವ್ರು ಸಿನಿಮಾ ಮಾಡೋಂಗಿಲ್ಲ, 2 ಬೇರೆ ಬೇರೆ ಮೇಲೆ ಫಿಕ್ಸ್ ಇದು ಅಂದರು ಆ ಪ್ರೊಡ್ಯೂಸರು. ನಾನು ಎಲ್ಲರಿಗೂ ಹಂಗೆ ಮಾಡ್ತೀರಾ ಸರ್? ಹೌದು ಅಂದರು. ಸಿನಿಮಾ ಯಾರ್ಯಾರ ಮೇಲಿಂದ ಸೀರಿಯಲ್ ಮಾಡ್ತಾರೆ ಅವರು ಸಿನಿಮಾನೂ ಡೈರೆಕ್ಟ್ ಮಾಡೋಂಗಿಲ್ಲ, ಸಿನಿಮಾ ಡೈರೆಕ್ಟ್ ಮಾಡೋದು ಸೀರಿಯಲ್ ಮಾಡಲ್ಲ. ಹೌದು ಅಂದರು. ಅಷ್ಟೊತ್ತಿಗಾಗಲೇ ನಾಗಭರಣ, ನಾರಾಯಣ, ನಾಗ್ತಿಹಳ್ಳಿ ಎಲ್ಲ ಕೂತ್ಕೊಂಡಿದ್ರು, ಎಲ್ಲರೂ ಸೀರಿಯಲ್ ಡೈರೆಕ್ಟ್ ಮಾಡ್ತಾಯಿದ್ರು. ಅವ್ರು ಅಷ್ಟು ಜನಕ್ಕೂ ಹೇಳ್ಬಿಡ್ತೀರ. ಅಷ್ಟು ಜನಕ್ಕೆ ಹೇಳ್ಬಿಡ್ತೀನಿ. ಆ್ಯಕ್ಟ್ರೆಸ್ ಅಷ್ಟೇ ಯಾರು ಮಾಡೋಂಗಿಲ್ಲ, ಅವರು ಪ್ರೊಡ್ಯೂಸ್ ಮಾಡೋಂಗಿಲ್ಲ. ಅಣ್ಣ ಪ್ರೊಡ್ಯೂಸು ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ರೆ ಸೀರಿಯಲ್ ಮಾಡೋಂಗಿಲ್ಲ ರೂಲ್ಸಾ? ಹೌದು ಎಲ್ಲರಿಗೂ ಹೇಳ್ಬಿಡ್ತೀರಿ. ಹೌದು ಯಾವ ಸಿನಿಮಾ ಪ್ರೊಡ್ಯೂಸ್ ಮಾಡ್ತಾರೆ ಅವರು ಸೀರಿಯಲ್ಲೂ ಪ್ರೊಡ್ಯೂಸ್ ಮಾಡೋಂಗಿಲ್ಲ, ಸಿನಿಮಾ ಮಾಡ್ಕೊಂಡ್ರೆ ಅಷ್ಟೇ, ನಾವೆಲ್ಲ ಸಿನಿಮಾ ಅವ್ರು ಬರಿಗಾಲಗಳು, ನೀವೆಲ್ಲ ಪುಕ್ಕಟ್ಟೆ ಹೋಗ್ಬಿಟ್ಟು ಹಂಗೆ ಮಾಡಿಬಿಟ್ರೆ ಅಂತ ಅವ್ನು ಲೆಕ್ಕಾಚಾರ. ಎಲ್ಲರಿಗೂ ಹೇಳ್ತಿರಲ್ಲ, ಎಲ್ಲರಿಗೂ ರಾಕ್ಲೈನ್ಗೆ ಹೋಗಿ ಹೇಳ್ತಾನೆ. ರಾಕ್ಲೈನ್ಗೆ ಹೇಳ್ಬಿಡ್ತೀನಿ, ಸುಧಾಕರ್ ಕರೆದು ಹೇಳ್ಬಿಡ್ತೀನಿ ನಾನು ಅವ್ರಿಗೆ, ಸೀರಿಯಲ್ ಮಾಡಿಕೊಡ್ದು ಹಂಗೆ ಹಿಂಗೆ ಇದು ಮಾಡ್ತಾ ಇರಲ್ಲ, ಸುಮ್ಮನೆ ಇರಬೇಕು, ಒಂದು ಇದು ಬೇಡ ನಮಗೆ ಅಂತ ಎಲ್ಲರಿಗೂ ಹೇಳ್ತಿರಣ್ಣ, ಎಲ್ಲರಿಗೂ ಹೇಳ್ತಾನೆ. ಎಲ್ಲರಿಗೂ ಅಣ್ಣ ಪೂರ್ಣಿಮಾ ಎಂಟರ್ಪ್ರೈಸಸ್ಸು ರಾಜ್ಕುಮಾರ್ ಕಂಪ್ನಿ ಅವರು ಮಾಡ್ತಾ ಇದ್ರಣ್ಣ, ಹೋಗಿ ಹೇಳ್ತೀವಿ ಅವ್ರಿಗೂ ಹೇಳ್ಬಿಡಿ ಅಣ್ಣ, ಪಿಕ್ಚರ್ ಇನ್ಮೇಲೆ ನೀವು ಸೀರಿಯಲ್ ಮಾಡಬೇಡಿ, ಸಿನಿಮಾನ ಮಾಡಿ ಅಂತ ಅವ್ರಿಗೂ ಹೇಳ್ಬಿಡಿ ಅಣ್ಣ. ಅವ್ನಿಗಿದು ಮರ್ತೋಗಿದೆ, ಓಕೆ ಅವ್ನಿಗಿದು ಮರ್ತೋಗಿದೆ. ಆಗ ಅದು ಯಾಕೆ ಬಂದ್ಬಿಡು ಅಲ್ಲ ಅಣ್ಣ, ನೀವೇ ಹೇಳಿದ್ರೆ ಅಣ್ಣ ಅದ್ರಲ್ಲಿ ಮಾಡಿದ್ರು ಅಣ್ಣ. ಆ್ಯಕ್ಟ್ರಿಗೊಂದು ನ್ಯಾಯ, ಆ್ಯಕ್ಟ್ರೆಸ್ಗೊಂದು ನ್ಯಾಯ, ಟೆಕ್ನಿಷಿಯನ್ಗೂ ಕ್ಯಾಮ್ರಾ ಮಾಡಬಾರ್ದು ಅಂತೀರಿ. ಅವ್ರು ಸೀನ್ ಮಾಡು 2 ಬೇರೆ ಬೇರೆನೇ ಅಂತ ಕಡ್ಡಾಯವಾಗಿ ಹಾಳು ಮಾಡಿಕೊಟ್ರು ನಮ್ದು ಅಂತ ಯಾವಾಗಲೂ ಬೈತೀರಿ. ಹಂಗೆ ಪ್ರೊಡ್ಯೂಸರ್ ಅವ್ರು ಮಾಡೋಂಗಿಲ್ಲ, ನೀವು ಹೇಳ್ಬಿಡಿ. ಹಂಗೆಲ್ಲ ತಮಾಷೆ ಮಾಡ್ತೀರಿ ನೀನು, ಗೊತ್ತಾಯ್ತಲ್ಲ ಅಣ್ಣ. ಅಲ್ಲೇ ತುಂಬ ಚೆನ್ನಾಗಿ ಕೊಟ್ಟರೆ, ಎಲ್ಲ ಚೆನ್ನಾಗಿ ನಡೀತಾ ಇದ್ರೆ, ಜನ ನೋಡೋಂಗಿದ್ರೆ, ಒಳ್ಳೆ ಸಬ್ಜೆಕ್ಟ್ ಇಟ್ಕೊಂಡು ಚೆನ್ನಾಗಿ ಮಾಡಿದ್ರೆ ಯಾಕಣ್ಣ ಬೇರೆ ಬೇರೆ ಬರ್ತಾರೆ? ಹಾಗಾಗಿ ಟಿ ವಿ, ಸಿನಿಮಾ, ರಿಯಾಲಿಟಿ ಶೋ, ಆಟಗಳು ಅದೆಲ್ಲ ಪ್ರಶ್ನೆ. ಜನಕ್ಕೆ ಯಾವಾಗ ಎಲ್ಲಿ ನೋಡಬೇಕು ಅನ್ಸುತ್ತೋ ನಾನು ಆಯ್ಕೆ ಮಾಡ್ಕೋತಾರೆ. ಡಬ್ಬಿಂಗು ಮುಂಚೆ ಇದ್ದಿದ್ದು ವಿರೋಧ ಬೇರೆ, ಈಗ ಜನರು ಇಶ್ಯೂ ಮಾಡ್ತಾ ಇರೋದು ಬೇರೆ. ಯಾವುದಕ್ಕೂ ಕಾನೂನಂಗೆ ಮಾಡೋಕ್ಕಾಗಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಣ್ಣ ಅಂದೆ. ಏನೋ ಆಯ್ತು ಬಿಡಪ್ಪ, ಆಯ್ತು ಏನಾರು ಮಾಡ್ಕೊಳ್ಳಿ ಹೋಗಿ ಅಂತ ಅಂದ್ಬಿಟ್ಟು ಸುಮ್ಮನೆ ಹೊಟ್ಟೋದ ನಾನು. ಇವರು ಸೀರಿಯಲ್ಲು ಯಾವಾಗಲೂ ಸೀರಿಯಲ್ಲು ನೋಡಿದ್ರು ಪುಕ್ಕಟ್ಟೆ ನೋಡಿದ್ರು ದುಡ್ಡು ಕೊಟ್ಟು ನೋಡಲ್ಲ ಅಂತ ಒಂದು ಆಪಾದನೆ ಇತ್ತಲ್ಲ, ಸುಮ್ಮನೆ ಆಮೇಲೆ ಅದಕ್ಕೆ ಇದ್ರ ಮೇಲೆ ಅವ್ನು ಮಾಡ್ತಾನಂತೆ ಬಿಡು ಅಂದರು. ನಾನು ಇಲ್ಲ ಸರ್, ನಾನು ಕಮಿಟ್ಮೆಂಟ್ ಇದೆ, ನಾನು ಸೀರಿಯಲ್ ಮಾಡಲೇಬೇಕು. ಸಿನಿಮಾನು ಅಪರೂಪಕ್ಕೆ ಯಾವ್ದಾರು ಬಂದರೆ ನಾನು ಒಳ್ಳೆ ಸಿನಿಮಾ ಆದರೆ ಮಾಡ್ತೀನಿ, ಒಳ್ಳೆ ಪಾತ್ರ ಕೊಟ್ಟರೆ ಈಗಲೂ ಮಾಡ್ತೀನಿ, ಆಸೆ ಇದೆ ಹಂಗೆ. ಸರಿ ಸುಮ್ಮನಾದರು, ಎಲ್ಲ ಮುಗಿಸ್ಕೊಂಡು ಹುಡುಗರು ಫುಲ್ ಖುಷಿ ಆಯಿತು. ಈ ಲೆಕ್ಕಾಚಾರ ಮುಗಿಸಿದ ಮೇಲೆ ಏನೋ ಆಗ್ತೀವಿ ಅಂತ, ಹೀರೋ ಆಗ್ತೀವಿ ಅಂತ ಬಂದವ್ರಿಗೆ ಹೀರೋ ಆಗೋಕ್ಕೆ ಮುಂಚೆ ಯಾಕೆ ಹೀರೋ ಆಗಬೇಕು ಅಂತ ಗೊತ್ತಿರಬೇಕಲ್ಲ. ಆಮೇಲೆ ಯಾವ ಥರದ ಹೀರೋ, ಯಾರಿಗೆ ರಿಲೀಸ್, ನಾನು ಪಿಕ್ಚರ್ ನೋಡಿ ಬಂದವರೆಲ್ಲ ಫಸ್ಟಿಗೆ ಕೇಳೋ ಆಪ್ಷನು ಯಾರಿಗೆ ಮಾಡ್ತಾಯಿದ್ದೀರಿ, ಎಲ್ಲಿ ರಿಲೀಸ್ ಮಾಡ್ತೀರಿ ಅಂತ ಕೇಳ್ತೀನಿ. ಸರ್ 100ಕ್ಕೆ 90 ಜನಕ್ಕೆ ಹೊಸದಾಗಿ ಪಿಕ್ಚರ್ ಮಾಡೋಕ್ಕೆ ಬರ್ತಿರೋರಿಗೆ ಪಾಪ ತಮ್ಮ ದುಡ್ಡನ್ನ ಹಿಂಗೆ ಹಾಕ್ಬಿಟ್ಟು ಡಬಲ್ ಮಾಡ್ಬಿಟ್ಟು ಹಿಂಗೆ ಎತ್ಕೊಂಡು ಹೋಗ್ಬಿಡ್ಬೋದು ಅಂತಲೇ ತಿಳ್ಕೊಂಡಿರೋ ಭ್ರಮೆಯಲ್ಲಿ ಬರ್ತಾರೆ. ನಾನು ಎಲ್ಲ ಜಾತಿಯವರು ಕೊಡುತ್ತಿರೋ ಅನ್ನವನ್ನು ತಿನ್ನುತ್ತಿದ್ದೇನೆ, ಹಾಗಾಗಿ ನನಗೆ ಯಾವುದೇ ಜಾತಿ ಇಲ್ಲ ಅಂದಮೇಲೆ ಎಲ್ಲ ಜಾತಿಯು ನನ್ನದೇ. ರಾಜ್ಕುಮಾರ್ ದರ್ಶನ್ ನನ್ನ ಜೊತೆ ನನ್ನ ತುಂಬ ಇಷ್ಟಪಡೋ ವ್ಯಕ್ತಿತ್ವಗಳಲ್ಲಿ ಅದು ಒಂದು ಸರ್. ನಮ್ಮ ಜೊತೆ ಬಂಗಾರದಂಗಿದ್ದ ಸರ್, ಅವ್ನು ಒಳ್ಳೇದಾಗಬೇಕು ಸರ್. ಆ ಹುಡುಗ ಈಚೆ ಬರಬೇಕು, ನಂಗೆ ಅವ್ನು ಬಂದು ಮತ್ತೆ ಅವನು ಎತ್ತರ್ಕೋಬೇಕು, ಇಂಡಸ್ಟ್ರಿನೂ ಕಮರ್ಷಿಯಲಿ ಹೆಚ್ಚು ಬ್ಯುಸಿ ಆಗಬೇಕು. ನನಗೊಬ್ಬಂಗೆ ಸಹಾಯ ಮಾಡ್ದ ಅಂತಲ್ಲ, ಒಂದು 300-400 ಕುಟುಂಬಗಳು ಚೆನ್ನಾಗಿ ಬದುಕ್ತಾಯಿದ್ವು. ಒಡೆದೋಗಿರೋ ತೆಗೆದುಬಿಟ್ಟು ಒಳ್ಳೆ ಕನ್ನಡಕ ಹಿಂಗೆ ಹಾಕ್ತಾನೆ, ಹಾಕ್ಬಿಟ್ಟು ಕೈ ಮುಗಿತಾನೆ.
ಹಿಂಗೆ ಕೈಗೆ ಮುಗಿಯೋಕ್ಕೆ ಮುಂಚೆ ನನ್ನ ಜೋಬಲ್ಲಿ ಹಿಂಗೊಂದು ಹಾಕ್ಬಿಟ್ಟು ಹೊಟ್ಟೋದ. ನಾನು ಏನು ಅಂತ ತೆಗೆದು ನೋಡಿದೆ, ಇವತ್ತು ನಾವು ಕೂತ್ಕೊಂಡು ಈ ಬೆಳಕು ತಗೋತಾ ಇದೀವಲ್ಲ ಸರ್, ಈ ಬೆಳಕಿನ ಜನ್ರೇಟ್ರ್ ಕೊಟ್ಟಿದ್ದು ದರ್ಶನ ಸರ್. ಒಬ್ಬನೇ ಒಬ್ಬ ನಮಗೆಲ್ಲ ಒಬ್ಬನು ಯಾರ ಹೆತ್ತ